ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 27 ಮೇ 2024 ನಿಫ್ಟಿ 50 BSE ಸೆನ್ಸೆಕ್ಸ್ ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಏನಾಯಿತು ಅಂತ ನೋಡೋಣ ಬನ್ನಿ. ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಸ್ವಲ್ಪ ಇಳಿಕೆ ಆಗಿದೆ. ಹಾಗೆ ಹುಂಡೈದು IPO ಬರಲಿದೆ. ಇದು ಒಂದು ಜೂನ್ ಎಂಡಲ್ಲಿ ಹೆಚ್ಚು ಕಡಿಮೆ ಪ್ರೊಸೀಜರ್ಸ್ ಎಲ್ಲ ಕಂಪ್ಲೀಟ್ ಮಾಡುತ್ತೆ ಕಂಪ್ನಿ. ಅದೇ ರೀತಿ ಇದ್ರ ಬಗ್ಗೆನೂ ಸ್ವಲ್ಪ ನೋಡ್ಕೊಂಬರೋಣ ಬನ್ನಿ ನೋಡೋಣ ಏನಾಯಿತು ಅಂತ. ನಿಫ್ಟಿ 50 ಇವತ್ತು ಕ್ಲೋಸ್ ಆಗಬೇಕಾದ್ರೆ ಸುಮಾರು 22,932.45ಕ್ಕೆ ಕ್ಲೋಸ್ ಆಯಿತು. ಅಂದರೆ ಸುಮಾರು 24.65 ಪಾಯಿಂಟ್ ಅಷ್ಟರಲ್ಲಿ ಇಳಿಕೆ ಆಗಿದೆ. ಅಂದರೆ ಇದು ಒಂದು ಫ್ಲ್ಯಾಟ್ ಡೇ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಪೀಕಲ್ಲಿ ಹೋದಾಗ, ಒಂದು ಶೇರ್ ಮಾರ್ಕೆಟ್ನಲ್ಲಿ ಪೀಕಲ್ಲಿ ಹೋದಾಗ ಶೇರ್ಸ್ಗಳನ್ನ ಸೇಲ್ ಮಾಡೋಕ್ಕೆ ಶುರು ಮಾಡ್ತಾರೆ, ಪ್ರಾಫಿಟ್ ಬುಕ್ಕಿಂಗು ಶುರು ಆಗಿಬಿಡುತ್ತೆ. ಆದ್ದರಿಂದ ಇದರಲ್ಲಿ ಒಂದು ಸ್ವಲ್ಪ ಲ್ಯಾಗ್ ಆಗಿದೆ ಅಂತಲೇ ಹೇಳ್ಬೋದು. ಹಾಗೆ BSE ಸೆನ್ಸೆಕ್ಸ್ ಕೂಡ ಅಷ್ಟೇ, ಇವತ್ತು ಇದನ್ನು ಫ್ಲ್ಯಾಟ್ ಅಂತ ಹೇಳ್ಬೋದು. ಇವತ್ತು ಇದು ಕ್ಲೋಸ್ ಆಗಬೇಕಾದ್ರೆ ಸುಮಾರು 75,390.50 ಇವತ್ತು ಕ್ಲೋಸ್ ಆಗಿದೆ. ಅಂದರೆ ಹತ್ತತ್ರ ಒಂದು 20 ಪಾಯಿಂಟ್ಸ್ ಅಷ್ಟು ಇಳಿದಿದೆ. ಅಂದರೆ ಇದು ಒಂದು ಫ್ಲ್ಯಾಟ್ ಮೂನೆ ಅಂತಲೇ ಹೇಳ್ಬೋದು. ಹಾಗೆ ಟ್ರೆಂಡಿಂಗ್ ಶೇರ್ಸ್ಗಳು ಅಂತ ಹೇಳಿದ್ರೆ NHPC, ಇದರಲ್ಲಿ ಸುಮಾರು ಒಂದು 15 ಪೈಸೆ ಅಷ್ಟು ಇಳಿಕೆ ಆಗಿದೆ. ಹಾಗೆ ಸುಜ್ಲಾನ್ ಎನರ್ಜಿ ಮತ್ತು ಟ್ರೆಂಡಿಂಗಲ್ಲಿದೆ. ಇದು ಸುಮಾರು 1.63% ಅಷ್ಟು ಇವತ್ತು ಇಳಿಕೆ ಆಗಿದೆ. ಅಂದರೆ ಇದು ಕ್ಲೋಸ್ ಆಗಬೇಕಾದ್ರೆ ₹45.20 ಇವತ್ತು ಕ್ಲೋಸ್ ಆಗಿದೆ. ಹಾಗೆ IRFC ನೋಡೋದಾದರೆ ಸುಮಾರು ಒಂದು 55 ಪೈಸೆ ಅಷ್ಟು ಇವತ್ತು ಇದರಲ್ಲಿ ಏರಿಕೆ ಆಗಿದೆ. ಅಂದರೆ ಇದು ಕ್ಲೋಸ್ ಆಗಬೇಕಾದ್ರೆ ಸುಮಾರು ₹184.55 ಇವತ್ತು ಕ್ಲೋಸ್ ಆಗಿದೆ. ಹಾಗೆ ಭಾರತ್ ಎಲೆಕ್ಟ್ರಾನಿಕ್ಸ್ನಲ್ಲಿ ಸುಮಾರು ಹತ್ತತ್ರ 1% ಅಷ್ಟು ಇಳಿಕೆ ಆಗಿದೆ. ಹಾಗೆ ವೊಡಾಫೋನ್ ಐಡಿಯಾದಲ್ಲಿ ಸುಮಾರು ಇದು ಕ್ಲೋಸ್ ಆಗಬೇಕಾದ್ರೆ ₹15ಗೆ ಇದು ಕ್ಲೋಸ್ ಆಗಿದೆ. ಇದು ಸ್ವಲ್ಪ ಟ್ರೆಂಡಿಂಗ್ನಲ್ಲಿದೆ. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಏನು ಲಾಕಿನ್ ಪೀರಿಯಡ್ ಅಂತ ಇತ್ತು ಆ್ಯಂಕರ್ ಇನ್ವೆಸ್ಟರ್ಸ್ದು, ಅದು ಇವತ್ತು ಕಂಪ್ಲೀಟ್ ಆಗಿದೆ. ಅದನ್ನು ಮುಂದೆ ನೋಡೋಣ ಬನ್ನಿ. ಹಾಗೆ ರೈಲ್ ವಿಕಾಸ್ ನಿಗಮ್ ನೋಡೋದಾದರೆ ಇದರಲ್ಲಿ ಸುಮಾರು ₹6.50 ಪ್ರತಿಯೊಂದು ಶೇರಲ್ಲಿ ಇವತ್ತು ಏರಿಕೆ ಆಗಿದೆ. ಹಾಗೆ ಇವತ್ತು ನಿಫ್ಟಿ 50ನಲ್ಲಿ ಯಾವೆಲ್ಲ ಶೇರ್ಸ್ಗಳಲ್ಲಿ ಏರಿಕೆ ಆಗಿದ್ದು, ಟಾಪ್ ಗೇನರ್ಸ್ ಯಾರು ಅಂತ ನೋಡೋದಾದರೆ ಡಿವಿಸ್ ಲ್ಯಾಬೊರೇಟರೀಸ್ ನೋಡೋದಾದರೆ ಇವತ್ತು ಸುಮಾರು ಪ್ರತಿಯೊಂದು ಶೇರ್ ₹132.85 ಅಷ್ಟು ಏರಿಕೆ ಆಗಿದೆ. ಇಂಡಸ್ ಇಂಡ್ ಬ್ಯಾಂಕಿಂಗ್ ಚೆನ್ನಾಗಿ ಮಾಡಿದೆ. ಇವತ್ತು ನೋಡೋದಾದರೆ ₹23.30 ಅಷ್ಟು ಏರಿಕೆ ಆಗಿದೆ ಪ್ರತಿಯೊಂದು ಶೇರ್ಲಿ. ಹಾಗೆ ಆಕ್ಸಿಸ್ ಬ್ಯಾಂಕಲ್ಲೂ ಸುಮಾರು ₹13 ಅಷ್ಟು ಏರಿಕೆ ಆಗಿದೆ. ಅಡಾನಿ ಪೋರ್ಟ್ಸ್ ಇವತ್ತು ಸುಮಾರು ₹15.55 ಅಷ್ಟು ಇವತ್ತು ಏರಿಕೆ ಆಗಿದೆ. LTI ಮೈಂಟ್ರಿ ಲಿಮಿಟೆಡ್ ನೋಡೋದಾದರೆ ಇವತ್ತು ಪ್ರತಿಯೊಂದು ಶೇರ್ಲಿ ₹52.30 ಅಷ್ಟು ಏರಿಕೆ ಆಗಿದೆ. ಹಾಗೆ ಬಜಾಜ್ ಫಿನಾನ್ಸ್ ₹58.60 ಏರಿಕೆ ಆಗಿದೆ. ಹಾಗೆ L&T ಪ್ರತಿಯೊಂದು ಶೇರಲ್ಲಿ ಸುಮಾರು ₹26.10 ಅಷ್ಟು ಏರಿಕೆ ಆಗಿದೆ. ಹಾಗೆ HDFC ಬ್ಯಾಂಕ್ ಹೇಳಿದಾಗೆ ಬ್ಯಾಂಕಿಂಗ್ ಸೆಕ್ಟರ್ ಇವತ್ತು ಚೆನ್ನಾಗಿ ಮಾಡಿದೆ. HDFC ಬ್ಯಾಂಕ್, ಹಿಂಡಾಲ್ಕೋ ಇಂಡಸ್ಟ್ರೀಸು ಚೆನ್ನಾಗಿ ಮಾಡಿದೆ. ಆಮೇಲೆ ಇದರಲ್ಲಿ ಫ್ಯೂಚರಲ್ಲೂ ಒಂದು ಸ್ವಲ್ಪ ಚೆನ್ನಾಗಿ ಏರಿಕೆ ಆಗುತ್ತೆ ಅಂತ ದೊಡ್ಡ ದೊಡ್ಡ ಬ್ರೋಕರ್ ಕಂಪನಿಗಳು ಇದರಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಹಿಂದೂಸ್ತಾನ್ ಯೂನಿಲಿವರ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಟೆಕ್ ಮಹೇಂದ್ರ, HCL ಟೆಕ್ನಾಲಜೀಸ್, ಬಜಾಜ್ ಆಟೋ, ಈ ಎಲ್ಲ ಕಂಪನಿಗಳಲ್ಲಿ ಇವತ್ತು ಏರಿಕೆ ಆಗಿದೆ. ಹಾಗೆ ಆಫೀಸ್ ಸ್ಪೇಸ್ ಸೊಲ್ಯೂಷನ್ಸ್ ನೋಡೋದಾದರೆ ಇವತ್ತು 27 ಮೇ 2024 ಇವತ್ತು IPO ಇದ್ರದ್ದು ಕ್ಲೋಸ್ ಆಯಿತು. ಎಷ್ಟು ಅಂತ ಹೇಳಿದ್ರೆ ಸುಮಾರು 107 ಟೈಮ್ಸ್, ಅಂದರೆ 107 ಪಟ್ಟಷ್ಟು ಇದರಲ್ಲಿ ಸಬ್ಸ್ಕ್ರಿಪ್ಷನ್ಸ್ ಅಥವಾ ಅಪ್ಲಿಕೇಶನ್ಸ್ ಬಂದಿದೆ, ಅಪ್ಲೈ ಆಗಿದೆ ಅಂತಲೇ ಹೇಳ್ಬೋದು. ಒಂದು ಒಳ್ಳೆಯ ಡಿಮ್ಯಾಂಡಲ್ಲಿ ಇದು ಒಂದು IPO ಕಂಪ್ಲೀಟ್ ಮಾಡಿದೆ. ಹಾಗೆ ವಿಲಾಸ್ ಟ್ರಾನ್ಸ್ಕೋರ್ ಲಿಮಿಟೆಡ್ SME IPO ಇವತ್ತು ಇದು ಓಪನ್ ಆಗಿದೆ. 29ಕ್ಕೆ ಇದು ಕ್ಲೋಸ್ ಆಗುತ್ತೆ. ಇದ್ರ ಪ್ರೈಸ್ ರೇಂಜ್ ಬಂದು ಸುಮಾರು ₹139 ₹147. ಮಿನಿಮಮ್ ಇನ್ವೆಸ್ಟ್ಮೆಂಟು ಸುಮಾರು ₹1,39,000 ಆಗುತ್ತೆ. ಇದು ಒಂದು ಟ್ರಾನ್ಸ್ಫರ್ ಮತ್ತು ಪವರ್ ಡಿಸ್ಟ್ರಿಬ್ಯೂಷನ್ಸ್ ಬರುತ್ತಲ್ಲ, ಅದ್ರದ್ದು ಎಕ್ವಿಪ್ಮೆಂಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇದು SME IPO. ಹಾಗೆ ವೊಡಾಫೋನ್ ಐಡಿಯಾ ನೋಡೋದಾದರೆ ಇವತ್ತು FPO ಲಾಕಿನ್ ಎಕ್ಸ್ಪೈರಿ, ಆ್ಯಂಕರ್ಸ್ ಇನ್ವೆಸ್ಟರ್ಸ್ ಅಂತ ಇರ್ತಾರೆ, ಅವರು 30 ದಿವಸ ಒಂದು FPOದಲ್ಲಿ ಅವರು ಏನು ಶೇರ್ಸ್ಗಳು ತೊಗೊಂಡಿರ್ತಾರೆ ಅವರು ಒಂದು ಮಾರೋ ಹಾಗಿಲ್ಲ, 50% ಮಾರೋ ಹಾಗಿರಲ್ಲ. ಅದಾದಮೇಲೆ ಮತ್ತೆ ಒಂದು 50% ಅದಕ್ಕೂ ಒಂದು ಲಾಕಿನ್ ಪೀರಿಯಡ್ ಅಂತ ಇರುತ್ತೆ. ಇವಾಗ ಸದ್ಯಕ್ಕೆ ಫಸ್ಟ್ ಲಾಕಿನ್ ಪೀರಿಯಡ್ ಅಂತ ಏನಿತ್ತು 50% ಅವ್ರ ಹತ್ರ ಶೇರ್ಸ್ ಏನಿರುತ್ತೆ ಅದು ಮಾರಂಗಿಲ್ಲ ಅಂತ, ಅದು ಇವತ್ತು ಕಂಪ್ಲೀಟ್ ಆಗಿದೆ. ಹಾಗೆ GMR ಏರ್ಪೋರ್ಟ್ಸ್ ಇನ್ಫ್ರಾಸ್ಟ್ರಕ್ಚರ್ಸ್ ಲಿಮಿಟೆಡ್, ಜೆಫ್ರೀಸ್, ಇದ್ರ ಬಗ್ಗೆ ಒಂದು ವಿಶ್ಲೇಷಣೆ ಮಾಡಿದ್ದಾರೆ, ಅನಾಲಿಸಿಸ್ ಮಾಡಿದ್ದಾರೆ. ಇದರಲ್ಲಿ ಒಂದು ಅಪ್ ಟ್ರೆಂಡ್ ಸಾಧ್ಯತೆ ಇದೆ ಅಂತ ಈ ಜೆಫ್ರೀಸ್ ಬ್ರೋಕರೇಜ್ ಕಂಪ್ನಿ ಮತ್ತು ಫಿನಾನ್ಷಿಯಲ್ ಕಂಪ್ನಿ ಇದ್ರ ಬಗ್ಗೆ ಒಂದು ಒಳ್ಳೆಯ ರೇಟಿಂಗ್ಸ್ ಕೊಟ್ಟಿದೆ ಅಂತ ಹೇಳ್ಬೋದು. ಈಗ ನಾವು ನೋಡೋದಾದರೆ GMRನಲ್ಲಿ ಒಂದು ಏರ್ಪೋರ್ಟ್ಸ್ ಇನ್ಫ್ರಾಸ್ಟ್ರಕ್ಚರ್ಸು, ಇದ್ರ ಬಗ್ಗೆ ಮುಂಚೆನೇ ಒಂದು ವಿಡಿಯೋ ಇತ್ತು. GQG ಕಂಪ್ನಿ ಮತ್ತು ರಾಜೀವ್ ಜೈನ್ ಅವರು ಅದರಲ್ಲಿ ಏನಿದ್ದಾರೆ ಇದರಲ್ಲಿ ಇನ್ವೆಸ್ಟ್ ಮಾಡಿದರು, ಇದರಲ್ಲಿ ಒಂದು ಒಳ್ಳೆ ಏರಿಕೆ ಆಯಿತು ಅಂತ. ಒಂದು ವರ್ಷದಿಂದ ಸುಮಾರು ಇದು ₹40.55 ಇತ್ತು. ಇವಾಗ ಇದು ನೋಡೋದಾದ್ರೆ ಕ್ಲೋಸ್ ಆಗಬೇಕಾದ್ರೆ ಸುಮಾರು ₹88.35 ಕ್ಲೋಸ್ ಆಗಿದೆ. ಅಂದರೆ ಒಂದೇ ವರ್ಷದಲ್ಲಿ ಸುಮಾರು 117% ಅಷ್ಟು ಇದು ಒಂದು ರಿಟರ್ನ್ಸ್ ಕೊಟ್ಟಿರೋ ಶೇರು. ಹಾಗೆ ಇದರ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇವಾಗ ಒಂದು 55,000 ಕೋಟಿಗೆ ತಲುಪಿದೆ. ಹಾಗೆ ಇಂಡಸ್ ಟವರ್ಸ್ ನಾವು ನೋಡೋದಾದರೆ ಇದು ಮಲ್ಟಿ ಬ್ಯಾಗರ್ ಶೇರ್ಸ್ ಅಂತಲೇ ಹೇಳ್ತಾರೆ. ಒಂದು ವರ್ಷದ ಹಿಂದೆ ಇದು ಸುಮಾರು ₹155 ಒಂದು ಟ್ರೇಡ್ ನಡೀತಿತ್ತು. ಇವಾಗ ಸುಮಾರು ₹344.35 ಇವತ್ತು ಕ್ಲೋಸ್ ಆಗಿದೆ. ಅಂದರೆ ಇದರಲ್ಲಿ ಸುಮಾರು 121% ಅಷ್ಟು ರಿಟರ್ನ್ಸ್ ಕೊಟ್ಟಿರೋ ಒಂದು ಶೇರ್ ಅಂತಲೇ ಹೇಳ್ಬೋದು. ಇದು ಒಂದು ನೆಟ್ವರ್ಕ್ ಇರ್ಬೋದು, ಮತ್ತು ನೆಟ್ವರ್ಕ್ ಕಂಪ್ನಿಗಳಿಗೆ, ದೊಡ್ಡ ದೊಡ್ಡ ಕಂಪ್ನಿಗಳಿಗೆ, ಐಡಿಯಾ ಇರ್ಬೋದು, ಭಾರತಿ ಏರ್ಟೆಲ್ ಇರ್ಬೋದು, ಟೆಲಿಕಾಮ್ ಇಂಡಸ್ಟ್ರೀಸ್ನಲ್ಲಿ ಒಂದು ನೆಟ್ವರ್ಕ್ ಮಾಡಿಕೊಡೋದಕ್ಕೆ, ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡೋದಕ್ಕೆ ಇದು ತುಂಬ ಸಹಾಯ
ಇದೆ. ದೊಡ್ಡ ದೊಡ್ಡ ಬ್ರೋಕರೇಜ್ ಕಂಪ್ನಿಗಳು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದ್ರ ಬಗ್ಗೆ, ಇದು 5G ಸರ್ವಿಸ್ ಇಂಡಿಯಾದಲ್ಲಿ ಇವಾಗ ಲಾಂಚ್ ಆಗಿದೆ ಆಲ್ಮೋಸ್ಟ್. ಇದು ಜಾಸ್ತಿ ಒಂದು ವೈಡ್ ಸ್ಪ್ರೆಡ್ ಆದಾಗ, ಇದು ಜಾಸ್ತಿ ಕಡೆ ಇದ್ರದ್ದು ಡಿಮ್ಯಾಂಡ್ ಜಾಸ್ತಿ ಆಗ್ತಿದ್ದಂಗೆ ಈ ಕಂಪ್ನಿನಲ್ಲಿ ಒಂದು ಒಳ್ಳೆ ಒಂದು ಬಿಸ್ನೆಸ್ ಬರ್ಬೋದು. ಭಾರತಿ ಏರ್ಟೆಲಿಂದ ಇರ್ಬೋದು, ವೊಡಾಫೋನ್ ಇರ್ಬೋದು, ಇನ್ನು ಬೇರೆ ಬೇರೆ ಒಂದು ನೆಟ್ವರ್ಕ್ ಕಂಪ್ನಿ ಟೆಲಿಕಮ್ಯುನಿಕೇಷನ್ಸ್ಗಳಿಂದ ಬರ್ಬೋದು. ಹಾಗಾಗಿ ಇದರಲ್ಲಿ ಒಂದು ಒಳ್ಳೆ ಇಂಟೆನ್ಸಿಟಿ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇನ್ನೊಂದು ಲೆಜೆಂಡರಿ ಇನ್ವೆಸ್ಟರ್ ಜಿಮ್ ರೋಜರ್ಸ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಅವರು ಭಾರತದ ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡ್ತಾರೆ. ಯಾವಾಗ ಅಂತ ಹೇಳಿದ್ರೆ ಭಾರತದ ಸ್ಟಾಕ್ ಮಾರ್ಕೆಟ್ನಲ್ಲಿ ಕೆಳಗೆ ಇಳಿದಾಗ, ಇವಾಗ ಆಲ್ರೆಡಿ ಒಂದು ತುಂಬಾ ಹೈ ಒಂದು ವ್ಯಾಲ್ಯೂಯೇಷನ್ಸ್ನಲ್ಲಿ ಇದೆ. ಸ್ವಲ್ಪ ಕೆಳಗೆ ಇಳಿದಾಗ ಇವರು ಒಂದು ಲೆಜೆಂಡರಿ ಇನ್ವೆಸ್ಟರ್ಸ್ ಅಂತ ಅನ್ಸ್ಕೋತಾರೆ. ಇವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇವರು ಭಾರತದ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡೋದಕ್ಕೆ ಇಂಟ್ರೆಸ್ಟೆಡ್ ಇದ್ದಾರಂತ. ಹಾಗೆ ನಾವು ಹುಂಡೈ ಅಂತ ನೋಡೋದಾದರೆ, ಹುಂಡೈ IPO ಬರಲಿದೆ. ಇದು ನಮ್ಮ ಭಾರತದಲ್ಲಿ ಇದೇನಾರ ಬಂದರೆ LICಗಿಂತನೂ ಒಂದು ದೊಡ್ಡ ಒಂದು IPO ಅಂತ ಅನ್ನಿಸ್ಕೊಳ್ಳುತ್ತೆ. ಇದು ಯಾವಾಗ ಬರ್ಬೋದು ಅಂತ ಹೇಳಿದ್ರೆ ಜೂನ್ ಎಂಡಲ್ಲಿ ಇದು ಪೇಪರ್ಸ್ ಎಲ್ಲ ಬರುತ್ತೆ. ಇದ್ರ ಮುಂದೆ ಇದು ಒಂದು ದೊಡ್ಡ ಅವಕಾಶನೇ ಕೊಡ್ಬೋದು. ಸಿಟಿ, JP Morgan, ಆಮೇಲೆ HSBC ಸೆಕ್ಯೂರಿಟೀಸು ಮತ್ತು ಕೋಟಕ್ ಮತ್ತು ಮಾರ್ಗನ್ ಸ್ಟ್ಯಾನ್ಲಿ ಈ ಕಂಪ್ನಿಗಳನ್ನ ಇದರಲ್ಲಿ ತೊಗೊಂಡಿದ್ದಾರೆ ಇವರು. ಹಾಗೆ ಇದರದ್ದು ಒಂದು ಸುಮಾರು $2.5 ಬಿಲಿಯನ್ ಇಂದ $3 ಬಿಲಿಯನ್ ಇದನ್ನು ಏನು ಈ ಕ್ಯಾಪಿಟಲ್ನ ರೈಸ್ ಮಾಡೋದಕ್ಕೆ ಈ ಕಂಪನಿ ಟಾರ್ಗೆಟ್ ಮಾಡ್ಕೊಂಡಿದೆ. ಹಾಗೆ LIC ನೋಡೋದಾದರೆ, LIC ನಮ್ಮ ದೇಶದ ಇದುವರೆಗಿನ ಒಂದು ದೊಡ್ಡ IPO ಅಂತಲೇ ಹೇಳ್ಬೋದು. ಸುಮಾರು $2.7 ಬಿಲಿಯನ್ ಅಷ್ಟು ಇದಕ್ಕೆ ಕ್ಯಾಪಿಟಲ್ನ ರೈಸ್ ಮಾಡಿತ್ತು. ಇದನ್ನು ಒಂದು ಒಳ್ಳೆ ರಿಟರ್ನ್ಸ್ ಕೊಟ್ಟಿದೆ. ಒಂದೇ ವರ್ಷದಲ್ಲಿ ನಾವು ನೋಡೋದಾದರೆ ಸುಮಾರು $605.20 ಇದು ಮೇನಲ್ಲಿ ಹೋದ ವರ್ಷ ಇದು ಟ್ರೇಡ್ ನಡೀತಿತ್ತು. ಇವಾಗ ನೋಡೋದಾದರೆ $1,037 ಹತ್ತತ್ರ ಆಸುಪಾಸಿನಲ್ಲಿ ಇದು ಟ್ರೇಡ್ ನಡೀತಿದೆ. ಅಂದರೆ ಒಂದು 71% ಒಂದು ರಿಟರ್ನ್ಸ್ ಕೊಟ್ಟಿರೋ ಒಂದು ಶೇರ್ ಅಂತಲೇ ಹೇಳ್ಬೋದು. ಸೊ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.